ಡಾಕ್ಟರ್ ಬಲ್ಲು ಯಾವಾಗ್ಲೂ ತನ್ನ ಲ್ಯಾಬೊರೇಟರಿಯಲ್ಲಿ ಹೊಸ ಹೊಸ ಆವಿಷ್ಕಾರ ಮಾಡ್ತಾ ಇರ್ತಾರೆ. ನೋಡ್ತಾ ಇರಿ, ಒಂದಿನ ನಾನಿಂತ ಆವಿಷ್ಕಾರ ಮಾಡ್ತೇನೆ, ಜಗತ್ತು ನೋಡ್ತಾ ಇರುತ್ತೆ. ನಾಳೆ ಬೆಳಿಗ್ಗೆ ನಾನಿದ್ರ ಪ್ರಯೋಗ ಆನೆ ಮೇಲೆ ಮಾಡ್ತೇನೆ. ಮರುದಿನ ಪ್ರಯೋಗ ಮಾಡೋದಕ್ಕೆ ಡಾಕ್ಟರ್ ಬಲ್ಲು ಆನೆಯನ್ನು ಲ್ಯಾಬೊರೇಟರಿ ಕರೀತಾರೆ. ನೋಡು ಆನೆ ಅಣ್ಣ, ನಾನೀ ಔಷಧಿಯನ್ನ ಇಂಜೆಕ್ಟ್ ಮಾಡಿ ನಿನ್ ದೇಹದೊಳಗೆ ಹಾಕ್ತೇನೆ. ಆ ಬಳಿಕ ಕೆಲವೇ ಸೆಕೆಂಡ್ ನಲ್ಲಿ ನಿನ್ನ ಆಕಾರ ಡಬಲ್ ಆಗುತ್ತೆ, ಮತ್ತೆ ಡೈನೋಸಾರ್ನ ಶಕ್ತಿ ನಿನ್ ದೇಹದೊಳಗೆ ಬರುತ್ತೆ. ಅರೆವೋ, ಅಂದ್ರೆ ನಾನು ಕಾಡಿನ ರಾಜನು ಆಗ್ಬೋದಾ? ಅರೆ, ಕೇವಲ ಈ ಕಾಡಿನ ರಾಜ ಮಾತ್ರವಲ್ಲ, ಸಂಪೂರ್ಣ ದೇಶದ ರಾಜನಾಗ್ಬೋದು ನೀನು. ಆನೆ ಪೂರಾ ದೇಶಕ್ಕೆ ರಾಜ್ಯನಾಗುತ್ತೇನೆಂದು ಕೇಳಿ ಖುಷಿ ಆಗುತ್ತೆ. ಅರೆ ತಮ್ಮ, ನಾನು ಸಂಪೂರ್ಣ ದೇಶದ ರಾಜನಾಗ್ಬೋದಾ? ಬೇಗ ನನ್ಗೆ ಆ ಇಂಜೆಕ್ಷನ್ ಚುಚ್ಚು ಮತ್ತೆ ದೊಡ್ಡದಾಗಿಸು. ಡಾಕ್ಟರ್ ಬಲ್ಲು ಆನೆಗೆ ಇಂಜೆಕ್ಷನ್ ಕೊಡುತ್ತೆ. ಆದ್ರೆ ಇದ್ರಲ್ಲಿ ಗೊತ್ತಿಲ್ಲದೆ ಯಾವ್ದೋ ಬೇರೆ ಔಷಧಿ ಹಾಕ್ಬಿಟ್ಟಿರ್ತಾರೆ. ಹೀಗಾಗಿ ಆನೆಯ ಶರೀರ ದೊಡ್ಡದಾಗೋ ಬದಲು ಚಿಕ್ಕದಾಗ್ತಾ ಇರುತ್ತೆ. ಅರೆ ಅರೆ, ಇದೇನಾಗ್ತಿದೆ ನನ್ಗೆ? ನನ್ನ ಹೈಟ್ ಸಣ್ಣದಾಗ್ತಾ ಇದೆ. ಅರೆ ಬಂದರ್ ಬಲ್ಲು, ನಾನು ತುಂಬಾ ಸಣ್ಣವನಾಗ್ಬಿಟ್ಟೆ, ನನ್ನನ್ನು ದೊಡ್ಡವನಾಗಿಸು ತಮ್ಮ. ಹೀಗೆ ಯಾಕಾಯ್ತು? ನಾನು ತಪ್ಪಿ ಇವನಿಗೆ ಬೇರೆ ಏನಾದ್ರೂ ಔಷಧಿ ಕೊಟ್ನಾ? ಕ್ಷಮಿಸಿ ಆನೆ ಅಣ್ಣ, ಅವಸರದಲ್ಲಿ ನಿಮ್ಗೆ ತಪ್ಪು ಔಷಧಿ ಕೊಟ್ಟು ಬಿಟ್ಟೆ. ಆದ್ರೆ ನೀವು ಚಿಂತಿಸುವ ಅಗತ್ಯವಿಲ್ಲ, 1 ವಾರದಲ್ಲಿ ನೀವು ಮೊದಲನಂತೆ ಆಗ್ತೀರಿ. ಓಕೆ? 1 ವಾರದಲ್ಲಿ? ಅರೆ, 1 ವಾರದಲ್ಲಿ ಯಾವ್ದಾದ್ರು ಪ್ರಾಣಿ ನನ್ನ ಶಿಕಾರಿ ಮಾಡಿ ಕೊಂದು ತಿನ್ಬಹುದು. ನೀವು ಚಿಂತಿಸಬೇಡಿ ಆನೆ ಅಣ್ಣ, ನನ್ನಲ್ಲಿ ತುಂಬಾ ದೊಡ್ಡ ಜಾಗವಿದೆ. ನೀವು ಮೊದಲನಂತೆ ಆಕಾರ ಆಗೋ ತನಕ ನೀವು ಅಲ್ಲೇ ಇರಿ. ಮರುದಿನ ಡಾಕ್ಟರ್ ಬಲ್ಲು ಪ್ರಯೋಗಕ್ಕಾಗಿ ಲ್ಯಾಬೊರೇಟರಿಗೆ ಜಿಂಕೆಯನ್ನು ಕರೆಯುತ್ತೆ. ಅರೆ ಜಿಂಕೆ, ನಿನ್ಗೆ ಗೊತ್ತಾ ಕಾಡಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಶಿಕಾರಿ ಆಗೋ ಪ್ರಾಣಿ ಯಾವುದು? ಅರೆ ಅಣ್ಣ, ಆ ಬಡಪಾಯಿ ನಾವೇ. ಅದ್ಕಾಗಿಯೇ ನಾನ್ ನಿಮ್ ಬಳಿ ಬಂದಿದ್ದೇನೆ. ಆದಷ್ಟು ಬೇಗ ನೀವು ನನ್ನನ್ನು ವಿಶಾಲಕಾಯವಾಗಿಸಿ, ಅದರಿಂದ ಸಿಂಹ ಚಿರತೆ ನನ್ನನ್ನು ಕಂಡು ಭಯದಿಂದ ಓಡ್ಬೇಕು. ಡಾಕ್ಟರ್ ಬಲ್ಲು ಜಿಂಕೆಯನ್ನು ವಿಶಾಲ ಮಾಡೋದಕ್ಕೆ ಇಂಜೆಕ್ಷನ್ ಕೊಡುತ್ತೆ. ಈ ಬಾರಿ ಕೂಡ ತಪ್ಪು ಔಷಧಿಯಿಂದ ಜಿಂಕೆ ಚಿಕ್ಕದಾಗ್ತಾ ಹೋಗುತ್ತೆ. ಅರೆ, ಇದೇನ್ ಮಾಡಿದೆ ನೀನು? ದೊಡ್ಡವನಾಗಿಸೋದನ್ನ ಬಿಟ್ಟು ನೀನು ನನ್ನನ್ನು ಚಿಕ್ಕವನಾಗಿಸ್ದೆ. ನನ್ಗನಿಸುತ್ತೆ ಇದೆಲ್ಲ ಔಷಧಿ ನನ್ನಿಂದ ತಪ್ಪಾಗಿದೆ. ಇದನ್ನ ನಾನು ಎಸೆದ್ ಬಿಡ್ತೇನೆ, ಮತ್ತೆ ರಾತ್ರಿ ಹೊಸ ಔಷಧಿ ತಯಾರಿಸ್ತೇನೆ. ಬಲ್ಲು ಎಲ್ಲಾ ಔಷಧಿಯನ್ನು ಮನೆಯಿಂದ ಹೊರಗೆ ಎಸ್ಬಿಡುತ್ತೆ. ಈ ಔಷಧಿಯ ಬಾಟಲ್ಗಳನ್ನು ಹೊರಗಡೆ ಎಸ್ದಾಗ ಒಂದಕ್ಕೊಂದು ತಾಗಿ ಬಾಟ್ಲಿಗಳು ಒಡೆದೋಗುತ್ತೆ. ಒಡೆದೋಗಿರೋ ಬಾಟಲ್ಗಳಿಂದ ಔಷಧಿ ಮಿಕ್ಸ್ ಆಗ್ಬಿಡುತ್ತೆ. ಮತ್ತೆ ರಾತ್ರಿ ಆದ್ಮೇಲೆ ಡಾಕ್ಟರ್ ಬಲ್ಲು ಹೊಸ ಔಷಧಿ ಮಾಡೋಕೆ ಶುರು ಮಾಡುತ್ತೆ. ಇಲ್ಲಿ ಒಡೆದೋಗಿರೋ ಬಾಟಲ್ ನಿಂದ ಮಿಕ್ಸ್ ಆಗಿರೋ ಔಷಧಿ ಬಳಿಗೆ ಚಮ್ಮನ್ ಇಲಿ ಹೋಗುತ್ತೆ. ಅರೆ ವಾ, ನನ್ಗನಿಸುತ್ತೆ ಯಾರೋ ಫ್ರೂಟ್ ಜ್ಯೂಸ್ ಎಸೆದಿದ್ದಾರೆ. ಇದನ್ನು ಕುಡಿಯೋಕೆ ತುಂಬಾ ಮಜಾ ಆಗ್ಬೋದು. ಫ್ರೂಟ್ ಜ್ಯೂಸ್ ಅನ್ಕೊಂಡು ಇಲಿ ಔಷಧಿಯನ್ನು ಕುಡಿದ್ಬಿಡುತ್ತೆ. ಈ 2 ಔಷಧಿ ಮಿಕ್ಸ್ ಆಗಿದ್ರಿಂದ ಈ ಔಷಧಿ ಪ್ರಾಣಿಗಳನ್ನು ದೊಡ್ಡದ್ ಮಾಡೋ ಔಷಧಿ ಆಗಿರುತ್ತೆ. ಹೀಗಾಗಿ ಇಲ್ಲಿ ಕ್ಷಣದಲ್ಲೇ ಆನೆ ಹಾಗೆ ದೊಡ್ಡದಾಗ್ಬಿಡುತ್ತೆ. ಅರೆ ವಾ, ನಾನು ವಿಶಾಲಕಾಯನಾದೆ, ಇನ್ನು ಮಜಾ ಬರುತ್ತೆ. ಬೆಕ್ಕುಗಳು ಇಲಿಗಳ ಮೇಲೆ ತುಂಬಾ ಅತ್ಯಾಚಾರ ಮಾಡಿವೆ. ಈಗ ಇಲಿ ಅತ್ಯಾಚಾರ ನೋಡಿ ಕೇವಲ ಬೆಕ್ಕುಗಳ ಮೇಲಲ್ಲ, ಎಲ್ಲಾ ಪ್ರಾಣಿಗಳ ಮೇಲೆ. ಈ ಚಮ್ಮನ್ ಇಲಿ ದೊಡ್ಡದಾಗಿರೋದ್ರಿಂದ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಹೆದರಿಸೋಕ್ ಶುರು ಮಾಡುತ್ತೆ. ಅರೆ ಓ ಬೆಕ್ಕೆ, ಇಷ್ಟರ ತನಕ ತುಂಬಾ ಇಲಿಗಳನ್ನ ನೀವು ಕೊಂದಿದ್ದೀರಿ. ಇವತ್ತು ನಾನು ನಿನ್ನನ್ನು ಕೊಲ್ತೀನಿ. ದೊಡ್ಡದಾದ ಇಲಿಯನ್ನು ನೋಡಿ ಈ ಬೆಕ್ಕು ಹೆದರ್ಕೊಂಡು ಓಡೋಗ್ಬಿಡತ್ತೆ. ಓಡಿ ಹೋದ ಪುಕ್ಕಲು ಪ್ರಾಣಿ. ಸ್ವಲ್ಪ ಸಮಯದ ನಂತರ ಈ ಇಲಿ ಬಳಿಗೆ ಚಿರತೆ ಬರುತ್ತೆ. ಅರೆ, ಇಲಿಯಂತೆ ಕಾಣುವ ಪ್ರಾಣಿ ಇದು ಏನು? ನಾನು ಯಾರೆಂದು ನೀನು ಯೋಚಿಸ್ತಾ ಇದ್ದೀಯಲ್ಲ? ಹಾಗಾದ್ರೆ ಕೇಳು, ನಾನು ಇಲಿಗಳ ದೇವನು. ಯಾರೆಲ್ಲ ಇಲಿಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೋ ಅವರಿಗೆ ಪ್ರತೀಕಾರ ಮಾಡಲು ನಾನು ಬಂದಿದ್ದೇನೆ. ಇವತ್ತು ನಾನು ನಿನ್ನನ್ನು ಬಿಡೋದಿಲ್ಲ. ದೊಡ್ಡದಾದ ಇಲಿಯನ್ನು ನೋಡಿ ಚಿರತೆ ಕೂಡ ಹೆದರ್ಕೊಂಡು ಓಡಿ ಹೋಗುತ್ತೆ. ಸ್ವಲ್ಪ ಸಮಯದಲ್ಲೇ ಕಾಡಿನಲ್ಲೆಲ್ಲ ಈ ದೊಡ್ಡ ಇಲಿ ಬಗ್ಗೆ ವಿಷಯ ಹರಡುತ್ತೆ. ಈಗ ಎಲ್ಲಾ ಪ್ರಾಣಿಗಳು ಇಲಿಯ ಬಗ್ಗೆ ಕಂಪ್ಲೇಂಟ್ ಮಾಡೋಕೆ ಶೇರ್ ಸಿಂಗ್ ಬಳಿ ಹೋಗ್ತವೆ. ಮಹಾರಾಜರಿಗೆ ಜಯವಾಗಲಿ. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ನನ್ ಬಳಿ ಬಂದಿದ್ದೀರಾ? ಎಲ್ಲಾ ಸರಿ ತಾನೆ? ಏನು ಸರಿ ಇಲ್ಲ ಮಹಾರಾಜರೇ. ಮಹಾರಾಜರೇ, ಕಾಡಿನಲ್ಲಿ ವಿಶಾಲಕಾಯಿ ಇಲಿ ಬಂದಿದೆ. ಹೇಳ್ತಾನೆ ಅವನು ಇಲಿಗಳ ದೇವನೆಂದು. ಅವನು ಕಾಡಿನಲ್ಲಿ ದಾಂಧಲೆ ಎಬ್ಬಿಸಿದ್ದಾನೆ. ನಮ್ ಜೀವನವನ್ನು ಹಾಳುಗೆಡವಿದ್ದಾನೆ ಮಹಾರಾಜರೇ. ಅವನು ಹೇಳ್ತಾನೆ ಎಲ್ಲಾ ಬೆಕ್ಕುಗಳನ್ನ ಕೊಲ್ತಾನೆಂದು. ಶೇರ್ ಸಿಂಗ್ ಎಲ್ಲಾ ಪ್ರಾಣಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇರುತ್ತೆ. ಆಗ ಅಲ್ಲಿಗೆ ಚಮ್ಮನ್ ಇಲಿಯ ಅಮ್ಮ ಬರ್ತಾರೆ. ಮಹಾರಾಜ್ರೆ, ನನ್ನ ಮಗ 3 ದಿನದಿಂದ ಮನೆಗ್ ಬಂದಿಲ್ಲ, ದಯಮಾಡಿ
ಮಾಡಿ ಅವನನ್ನ ಹುಡುಕೊಡಿ. ನಾನು ನಿನ್ನ ಮಗನನ್ನ ಅವಶ್ಯ ಹುಡುಕಿ ತರ್ತೇನೆ. ನೀನು ಮನೆಗೆ ಹೋಗು. ಈ ಇಲಿ ಹೋದ್ಮೇಲೆ ಶೇರ್ ಸಿಂಗ್ ಹೇಳುತ್ತೆ, ಈ ವಿಶಾಲಕಾಯದ ಇಲಿ ಈ ಅಮ್ಮ ಇಲಿಯ ಮಗನಾಗಿರ್ಬೋದಾ? ಇಲ್ಲ ಮಹಾರಾಜ್ರೆ, ಅವನು ಶರೀರ ತುಂಬಾ ದೊಡ್ಡದಿದೆ. ಅವನು ಇವಳು ಮಗನಾಗಲು ಸಾಧ್ಯವಿಲ್ಲ. ಹಾ ಮಹಾರಾಜ್ರೆ, ನಾನು ಅವನನ್ನು ನೋಡಿದ್ದೇನೆ. ಅವನು ವಿಶಾಲಕಾಯ ಇಲಿ ಆಗಿದ್ದಾನೆ. ಎಲ್ಲಾ ಪ್ರಾಣಿಗಳು ಮಾತಾಡ್ತಾ ಇರ್ಬೇಕಾದ್ರೆ ದೊಡ್ಡದಾದ ಇಲಿ ಬರ್ತಾ ಇರೋ ಹಾಗೆ ಕಾಣಿಸುತ್ತೆ. ದೊಡ್ಡದಾದ ಇಲಿ ತಮ್ಮ ಕಡೆ ಬರ್ತಾ ಇರೋದನ್ನ ನೋಡಿ ಎಲ್ಲಾ ಪ್ರಾಣಿಗಳಿಗೆ ಭಯ ಆಗತ್ತೆ. ಬರ್ತಿದ್ದಾನೆ ಅವನು ಮಹಾರಾಜ್ರೆ. ನಮ್ಮನ್ನು ರಕ್ಷಿಸಿ ಮಹಾರಾಜ್ರೆ, ನಮ್ಮನ್ನು ರಕ್ಷಿಸಿ ಮಹಾರಾಜ್ರೆ, ರಕ್ಷಿಸಿ ಮಹಾರಾಜ್ರೆ. ನೀನು ಶೇರ್ ಸಿಂಗ್ ಅಲ್ವಾ? ಕೇಳಿದ್ದೇನೆ ನಿನ್ನನ್ನು ನೀನು ಈ ಕಾಡಿನ ರಾಜನೆಂದು ಹೇಳ್ತೀಯೆಂದು. ಇವತ್ತಿನಿಂದ 3 ದಿನದೊಳಗೆ ನಿನ್ನ ರಾಜ್ಯಭಾರ ಮುಗಿಯುತ್ತೆ ನೋಡು. ಏನ್ ಹೇಳ್ತೀಯಾ? ನಿನ್ಗೆ 3 ದಿನದ ಅವಕಾಶ ಕೊಟ್ಟೇನೆ ಶೇರ್ ಸಿಂಗ್. ರಾಜಗದಿಗೆ ಬಿಟ್ಟು ಬಿಡು, ಇಲ್ಲಾಂದ್ರೆ ನಾನು ಕಸಿದುಕೊಳ್ತೇನೆ. ಕೇಳಿ ಎಲ್ಲ ಪ್ರಾಣಿಗಳೇ, 3 ದಿನದ ನಂತರ ನಾನು ಈ ಕಾಡಿನ ರಾಜನಾಗ್ತೇನೆ. ಆ ನಂತರ ಕಾಡಿನಲ್ಲಿ ನನ್ನ ಆಜ್ಞೆ ನಡೆಯುತ್ತೆ. ಯಾರಾದ್ರೂ ನನ್ನ ಆಜ್ಞೆ ಒಪ್ಪದಿದ್ರೆ ಅವರನ್ನು ನಾನು ಯಮಲೋಕಕ್ಕೆ ಕಳಿಸ್ತೇನೆ. ದೊಡ್ಡದಾದ ಇಲಿಯ ಧಮ್ಕಿ ಕೇಳಿ ಎಲ್ರೂ ಹೆದರ್ಕೋತಾರೆ. ಮರುದಿನ ಶೇರ್ ಸಿಂಗ್ ತನ್ನ ಸಲಹೆಗಾರರಾದ ನರಿ ಜೊತೆ ಈ ಇಲಿ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಪ್ರತಿ ನೋವಿಗೆ ಔಷಧಿ ಇದ್ದೇ ಇದೆ ಗೆಳೆಯ. ಕೆಟ್ಟ ಕಾಲ ಯಾವಾಗ್ಲೂ ಇರೋಲ್ಲ, ಈ ಕಾಲವೂ ಕಳೆಯುತ್ತೆ. ಅದೆಲ್ಲ ಸರಿ, ಆದ್ರೆ ಈ ಸಮಸ್ಯೆಗೆ ಏನ್ ಪರಿಹಾರ ಮಾಡೋದು? ಅದೆಲ್ಲವನ್ನು ದೇವರ ಮೇಲೆ ಬಿಡು. ಯಾಕೆಂದ್ರೆ ಎಲ್ಲಿ ನಮ್ಮ ಯೋಚನೆ ಮುಗಿಯುತ್ತೋ ಅಲ್ಲಿಂದ ದೇವರದ್ದು ಶುರುವಾಗುತ್ತೆ. ಖಂಡಿತ ಏನಾದ್ರೂ ಪರಿಹಾರ ತೋರಿಸ್ತಾರೆ. ಈಗ ಕಾಡಿನಲ್ಲಿ ಎಲ್ರೂ ದೇವ್ರ ಮೇಲೆ ಭಾರ ಹಾಕಿದ್ರು. ಇಲ್ಲಿ ಡಾಕ್ಟರ್ ಬಲ್ಲೂನ ಪ್ರಯೋಗದ ವಿಫಲತೆಯಿಂದಾಗಿ ಆನೆ ಮತ್ತು ಜಿಂಕೆ ಚಿಕ್ಕದಾಗಿದ್ರು. ಈ ಚಿಂತೆಯಿಂದ ಬಲ್ಲೂ ದಿನ ರಾತ್ರಿ ಕೆಲಸ ಮಾಡಿ ಪ್ರಾಣಿಗಳನ್ನು ವಿಶಾಲ ಮಾಡೋ ಔಷಧಿ ತಯಾರಿಸ್ತಾರೆ. ಸಿಕ್ಕಿತು, ನನ್ಗೆ ಔಷಧಿ ಸಿಕ್ಕಿತು. ಇನ್ನು ನಾನು ಈ ಔಷಧಿಯಿಂದ ದೊಡ್ಡವನನ್ನು ಸಣ್ಣವ ಹಾಗೂ ಸಣ್ಣವನನ್ನು ದೊಡ್ಡವನಾಗಿಸ್ಬೋದು. ಡಾಕ್ಟರ್ ಬಲ್ಲು ಹೊಸ ಔಷಧಿ ತಗೊಂಡು ಆನೆ ಮತ್ತು ಜಿಂಕೆ ಬಳಿ ಹೋಗ್ತಾರೆ. ಹೇ ಆನೆ ಅಣ್ಣ, ಜಿಂಕೆ, ಇನ್ನು ನಿಮ್ಮ ಕೆಟ್ಟ ಕಾಲ ಮುಗಿಯಿತು. ಈಗ ನಾನು ದೊಡ್ಡವನನ್ನು ಸಣ್ಣವ ಹಾಗೂ ಸಣ್ಣವನನ್ನು ದೊಡ್ಡವನಾಗಿಸೋ ಔಷಧಿ ಕಂಡು ಹಿಡಿದೆ. ಹಾಗಾದ್ರೆ ಬೇಗ ನನ್ನನ್ನು ದೊಡ್ಡವನಾಗಿಸೋಣ. ನನ್ನನ್ನೇ ಕೂಡ. ಹಾಗೆ ಈ ಬಾರಿ ಏನು ತಪ್ಪು ಮಾಡ್ಬೇಡ, ಇಲ್ಲಾಂದ್ರೆ ನಾನು ಮಾಯವಾಗಿ ಬಿಡ್ತೇನೆ. ಚಿಂತಿಸ್ಬೇಡಿ, ಈ ಬಾರಿ ಏನು ತಪ್ಪಾಗೋಲ್ಲ. ಬಲ್ಲು ಇವರಿಬ್ರಿಗೂ ಇಂಜೆಕ್ಷನ್ ಕೊಡ್ತಾರೆ. ಇದ್ರಿಂದ ಆನೆ ಮತ್ತು ಜಿಂಕೆ ಮೊದಲಿನ ಹಾಗೆ ಆಗ್ತಾರೆ. ಅರೆ ವಾ, ನಾನು ಮೊದಲಂತೆ ಆಗಿಬಿಟ್ಟೆ. ಮತ್ತೆ ನಾನ್ ಕೂಡ. ಇಬ್ರು ಖುಷಿಯಿಂದ ತಮ್ಮ ತಮ್ಮ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಆಗ ಎಲ್ಲಾ ಪ್ರಾಣಿಗಳು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇರ್ತಾರೆ. ರಕ್ಷಿಸಿ, ರಕ್ಷಿಸಿ, ಯಾರಾದ್ರೂ ರಕ್ಷಿಸಿ ನಮ್ಮನ್ನ, ಯಾರಾದ್ರೂ ನಮ್ಮನ್ನು ರಕ್ಷಿಸಿ, ಇಲ್ಲಾಂದ್ರೆ ಇಲಿ ನಮ್ಮನ್ನು ಕೊಂದು ಬಿಡುತ್ತೆ. ರಕ್ಷಿಸಿ. ಎಲ್ರೂ ಕೂಗೋದನ್ನ ಕೇಳಿ ಈ ಆನೆ ಮತ್ತು ಜಿಂಕೆ ಮರದ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾರೆ. ಆನೆ ಅಣ್ಣ, ಇವ್ರೆಲ್ಲ ರಕ್ಷಿಸಿ ಎಂದು ಯಾಕೆ ಕೂಗ್ತಿದ್ದಾರೆ? ಸ್ವಲ್ಪ ಹೊತ್ತು ನೋಡ್ತಾ ಇರು, ನೋಡೋಣ ಏನಾಗುತ್ತೆ ಎಂದು. ಇವತ್ತಿನಿಂದ ನಾನು ಈ ಕಾಡಿನ ರಾಜ. ಇವತ್ ನಾನು ಶೇರ್ ಸಿಂಗ್ ನನ್ನ ಜೀವಂತ ಬಿಡೋದಿಲ್ಲ. ಅರೆ, ಇಲಿ ಹೇಗೆ ಇಷ್ಟು ದೊಡ್ಡವನಾದ ಆನೆ ಅಣ್ಣ? ನನ್ಗನ್ಸುತ್ತೆ ಇವನು ಬಲ್ಲೂನ ಔಷಧಿ ಕುಡಿದಿರ್ಬೇಕು. ವಿಶಾಲವಾದ ಇಲಿ ಶೇರ್ ಸಿಂಗ್ ಅನ್ನು ಹುಡುಕ್ತಾ ಕೂಗುತ್ತಾ ಬರ್ತಾ ಇರುತ್ತೆ. ಬೇರೆ ಮರದ ಹಿಂದಿನಿಂದ ಶೇರ್ ಸಿಂಗ್ ಹೆದರುಕೊಂಡು ಹೊರಗಡೆ ಬರುತ್ತೆ. ಮಹಾರಾಜ್ರೆ, ನೀವು? ಹಾ, ಈ ವಿಶಾಲಕಾಯದ ಇಲಿಗಳ ದೇವ್ರು ನನ್ನನ್ನು ಕೊಂದು ಈ ಕಾಡಿನ ರಾಜನಾಗ ಬಯಸ್ತಾನೆ. ಮಹಾರಾಜರೇ, ಈ ಇಲಿಗಳ ದೇವರಲ್ಲ, ಇವನು ಸಾಮಾನ್ಯ ಇಲಿಯೇ. ಅದ್ ಹೇಗೆ ಸಾಧ್ಯ? ಇಷ್ಟು ವಿಶಾಲಕಾಯದ ಇಲಿ ಜಗತ್ತಿನಲ್ಲಿರಲು ಸಾಧ್ಯವೇ? ತಿಳಿತಾ ಇಲ್ಲ ನನ್ ಕಾಡಿಗೆ ಯಾರ ಕೆಟ್ಟ ದೃಷ್ಟಿ ತಗುಲಿದೆ. ಇನ್ನು ದೇವ್ರೇ ನಮ್ಮನ್ನು ರಕ್ಷಿಸ್ಬೇಕು. ಮಹಾರಾಜ್ರೆ, ನೀವು ಈ ಆಪತ್ತಿನಿಂದ ಪರಿಹಾರ ಬಯಸ್ತೀರಾ? ಹಾ, ಹಾಗಾದ್ರೆ ನಡೀರಿ ನಮ್ ಜೊತೆ. ಆನೆ ಮತ್ತು ಜಿಂಕೆ ಶೇರ್ ಸಿಂಗ್ ನನ್ನು ಡಾಕ್ಟರ್ ಬಲ್ಲು ಬಳಿ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಬಲ್ಲು, ಕಾಡು ಆಪತ್ತಿನಲ್ಲಿದೆ. ಈಗ ಕಾಡಿಗೆ ನಿನ್ನ ಅಗತ್ಯವಿದೆ. ಹೇಳಿ ಜಿಂಕೆ ಅವರೇ, ನನ್ನಿಂದೇನ್ ಸಹಾಯ ಆಗ್ಬೇಕು? ಎಲ್ಲಿಂದಲೂ ಕಾಡಿನಲ್ಲೊಂದು ವಿಶಾಲಕಾಯದ ಇಲಿ ಬಂದಿದೆ. ಅದು ಶೇರ್ ಸಿಂಗ್ ನನ್ನು ಕೊಂದು ಕಾಡನ್ನು ವಶಪಡಿಸಿಕೊಳ್ಳ ಬಯಸುತ್ತೆ. ನೀವು ಶೇರ್ ಸಿಂಗ್ ನನ್ನ ವಿಶಾಲಕಾಯವಾಗಿಸ್ಬೇಕೆಂದು ನಮ್ಮ ಬಯಕೆ. ನೀವು ನನ್ನನ್ನು ವಿಶಾಲಕಾಯವಾಗಿಸುವ ವಿಷಯ ಹೇಳ್ತಿದ್ದೀರಾ? ಆದ್ರೆ ಹಾಗೆ ಸಾಧ್ಯವೇನು? ಖಂಡಿತ ಆಗುತ್ತೆ ಮಹಾರಾಜ್ರೆ. ನಾನೊಂದು ಇಂಥ ಔಷಧಿ ತಯಾರಿಸಿದ್ದೇನೆ. ಯಾವುದು ದೊಡ್ಡ ಪ್ರಾಣಿಯನ್ನು ಸಣ್ಣದು, ಹಾಗೆ ಸಣ್ಣ ಪ್ರಾಣಿಯನ್ನು ವಿಶಾಲಕಾಯವನ್ನಾಗಿಸುತ್ತೆ.
ಹಾಗಾದ್ರೆ ಕಾಡಿನ ರಕ್ಷಣೆಗಾಗಿ ಆದಷ್ಟು ಬೇಗ ನನ್ನನ್ನು ವಿಶಾಲಕಾಯನನ್ನಾಗಿಸು ಡಾಕ್ಟರ್. ಡಾಕ್ಟರ್ ಬಲ್ಲು ಶೇರ್ ಸಿಂಗ್ಗೆ ವಿಶಾಲ ಆಗೋದಕ್ಕೆ ಔಷಧಿ ಕೊಡ್ತಾರೆ. ಇಂಜೆಕ್ಷನ್ ನೀಡುತ್ತಲೇ ಶೇರ್ ಸಿಂಗ್ ವಿಶಾಲವಾಗ್ಬಿಡುತ್ತೆ. ಅರೆ ವಾ, ನಾನಂತೂ ವಿಶಾಲಕಾಯನಾಗಿ ಬಿಟ್ಟೆ. ನನ್ಗನಿಸುತ್ತೆ ನಾನು ರುಮಿಕೋ ಕುಡಿದು ಬಿಟ್ಟೆ. ರುಮಿಕೋ ಕುಡಿದು ಆಗಿ ಲಿಮಿಟ್ಲೆಸ್. ಇನ್ನು ನಾನು ಆ ಇಲಿಯನ್ನು ಸುಲಭವಾಗಿ ಸೋಲಿಸಬಹುದು. ಮಹಾರಾಜರೇ, ನೀವೊಬ್ಬ ಸಿಂಹ, ಹಾಗಾಗಿ ನೀವು ಒಂದು ಇಲಿಯೊಂದಿಗೆ ಹೊಡೆದಾಡೋದು ನಿಮ್ ಘನತೆಗೆ ಸರಿಯಲ್ಲ ಮಹಾರಾಜರೇ. ಹಾಗಾದ್ರೆ ನೀನೇ ಹೇಳು, ನಾನೇನ್ ಮಾಡ್ಬೇಕು? ಮಹಾರಾಜರೇ, ಯಾರು ಸ್ವತಃ ಸಾಯ್ತಾರೋ ಅವರಿಗೆ ವಿಷ ಕೂಡ ಅಗತ್ಯವೇನಿದೆ. ನಿಮ್ಗೆ ನಾನೇನ್ ಹೇಳ್ತೇನೋ ನೀವು ಹಾಗೆ ಮಾಡ್ತಾ ಹೋಗಿ, ನೋಡ್ತಾ ಇರಿ ಏನಾಗುತ್ತೆ ಎಂದು. ನಂತರ ಬಲ್ಲು ಒಂದು ಪ್ಲಾನ್ ಮಾಡುತ್ತೆ. ಮರುದಿನ ಪ್ಲಾನ್ ನ ಪ್ರಕಾರ ಈ ನರಿ ದೊಡ್ಡದಾದ ಇಲಿ ಬಳಿಗೆ ಹೋಗುತ್ತೆ. ಮಹಾರಾಜ ಇಲಿ ಅವರಿಗೆ ಜಯವಾಗಲಿ. ಮಹಾರಾಜರೇ, ಶೇರ್ ಸಿಂಗ್ ನಿಮ್ಗೆ ಕರೆ ಕಳುಹಿಸಿದ್ದಾರೆ. ಸ್ವತಃ ಅವರೇ ನಿಮ್ಮನ್ನು ರಾಜನೆಂದು ಘೋಷಣೆ ಮಾಡಬಯಸ್ತಾರೆ. ನರಿಯ ಮಾತನ್ನು ಕೇಳಿ ವಿಶಾಲವಾದ ಇಲಿ ಶೇರ್ ಸಿಂಗ್ ಬಳಿ ಹೋಗೋದಕ್ಕೆ ತಯಾರಾಗುತ್ತೆ. ಶೇರ್ ಸಿಂಗ್ ಎಲ್ಲಿದ್ದಾನೆ? ಅವನೇನು ನನ್ನನ್ನು ನೋಡಿ ಹೆದರಿ ಓಡಿ ಹೋದ್ನಾ? ಶೇರ್ ಸಿಂಗ್ ಇಲ್ಲಿದ್ದಾನೆ. ವಿಶಾಲವಾದ ಶೇರ್ ಸಿಂಗ್ ತಲೆ ಆಡಿಸ್ತಾ ಬರ್ತಾ ಇರುತ್ತೆ. ಈ ದೊಡ್ಡದಾದ ಶೇರ್ ಸಿಂಗ್ ನನ್ನು ನೋಡಿ ಇಲಿಗೆ ಭಯವಾಗುತ್ತೆ. ಅರೆ ಶೇರ್ ಸಿಂಗ್ ಹೇಗೆ ಇಷ್ಟು ವಿಶಾಲಕಾಯನಾದ? ಹೇಗೆ ನೀನು ವಿಶಾಲಕಾಯನಾದೆ ಬಡಪ್ಪ ಇಲಿಯೇ? ನಿಮ್ಗೆ ನನ್ ಪರಿಚಯವಿದೆಯಾ? ಹಾ, ನಿನ್ನ ಅಮ್ಮ ನಿನ್ನನ್ನು ಹುಡುಕೊಂಡು ನನ್ ಬಳಿ ಬಂದಿದ್ಲು. ಈಗ ಹೇಳು ಇಲಿಯೇ, ಈಗ್ಲೂ ನೀನು ರಾಜನಾಗ ಬಯಸ್ತೀಯಾ? ಈ ದೊಡ್ಡದಾದ ಶೇರ್ ಸಿಂಗ್ ನೋಡಿ ಇಲಿಗೆ ಅರ್ಥ ಆಗುತ್ತೆ ಇದನ್ನ ಎದುರು ಹಾಕೋಬಾರ್ದು ಅಂತ. ನನ್ನನ್ನು ಕ್ಷಮಿಸಿ ಮಹಾರಾಜರೇ. ವಿಶಾಲಕಾಯದ ಕಾರಣದಿಂದ ಎಲ್ಲರನ್ನು ಹೆದರಿಸಿ ಕಾಡಿನ ರಾಜನಾಗ ಬಯಸಿದ್ದೆ. ನನ್ನನ್ನು ಕ್ಷಮಿಸಿ ಮಹಾರಾಜರೇ, ನನ್ನನ್ನು ಕ್ಷಮಿಸಿ. ಅರೆ ಇಲಿಯೇ, ಹೆದರಿಸಿ ಕಾಡಿನ ರಾಜನಾಗಬಹುದು, ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ. ನಮ್ ರಾಜ ಶೇರ್ ಸಿಂಗ್ ಎಲ್ಲರ ಮನಸ್ಸಿನಲ್ಲಿ ರಾಜನಾಗಿದ್ದಾನೆ. ಮಹಾರಾಜ್ರೆ, ಇವನು ನಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಇವನನ್ನು ಮುಗಿಸಿಬಿಡಿ. ಇಲ್ಲ, ಒಂದು ತಪ್ಪನ್ನು ತಿದ್ದಿಕೊಳ್ಳಲು ಇನ್ನೊಂದು ತಪ್ಪು ಯಾವಾಗ್ಲೂ ಮಾಡಬಾರ್ದು. ಹಾಗಾದ್ರೆ ನೀವೇ ಹೇಳಿ ಮಹಾರಾಜರೇ, ಈಗ ಇವನಿಗೆ ಏನು ಶಿಕ್ಷೆ ಕೊಡೋದು? ಬಲ್ಲು, ಇವನು ವಿಶಾಲಕಾಯದ ಕಾರಣದಿಂದ ಇವನಿಗೆ ರಾಜನಾಗೋ ಬಯಕೆ ಹುಟ್ಟಿತು. ಆದ್ರೆ ನನ್ ಪ್ರಕಾರ ಮನಸ್ಸನ್ನು ಆಳಲು ವಿಶಾಲಕಾಯದ ಅಗತ್ಯವಿಲ್ಲ. ಮನಸ್ಸು ಒಳ್ಳೇದಿರ್ಬೇಕು. ಹಾಗಾಗಿ ಬಲ್ಲು, ನಮ್ಮಿಬ್ರನ್ನು ಸಣ್ಣವರಾಗಿಸು. ಬಲ್ಲು ಇವರಿಬ್ರನ್ನು ಚಿಕ್ಕದ್ ಮಾಡೋ ಔಷಧಿ ಕೊಡುತ್ತೆ. ಸ್ವಲ್ಪ ಸಮಯದಲ್ಲೇ ಇವರಿಬ್ರು ಮೂಲ ಸ್ವರೂಪಕ್ಕೆ ಬರ್ತಾರೆ. ಬಡಪ್ಪ ಇಲಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಆದ್ರೂ ನಾನವನನ್ನು ಕೊಲ್ಲೋದಿಲ್ಲ, ಯಾಕೆಂದ್ರೆ ಇವನ ತಾಯಿ ಇವನನ್ನು ಕಾಯ್ತಿದ್ದಾಳೆ. ನೀವು ದೇವ್ರು ಶೇರ್ ಸಿಂಗ್. ಅರೆ, ಯಾರಾದ್ರೂ ಇವನ ಅಮ್ಮನನ್ನು ಕರೀರಿ. ಶೇರ್ ಸಿಂಗ್ ನ ಆಜ್ಞೆಯಂತೆ ಇಲಿಯ ಅಮ್ಮ ಬಂದ್ಬಿಡುತ್ತೆ. ನೀವು ನನ್ನನ್ನ ಕರೆದ್ರ ಮಹಾರಾಜ್ರೆ? ಹಾ ಅಮ್ಮ, ನಾನ್ ನಿಮ್ಗೆ ಹೇಳಿದ್ದೇನಲ್ಲ, ನಿನ್ ಮಗನನ್ನ ಹುಡುಕಿ ತರ್ತೇನೆಂದು. ನೋಡಿಲ್ಲಿ ನಿನ್ ಮಗ. ತನ್ನ ಮಗನನ್ನು ನೋಡಿ ಇಲಿಗೆ ಖುಷಿ ಆಗ್ಬಿಡತ್ತೆ. ನಂತರ ಶೇರ್ ಸಿಂಗ್ ಬಲ್ಲೂನ ಆವಿಷ್ಕಾರಕ್ಕೆ ಗೌರವ ಕೊಡುತ್ತಾ ಡಾಕ್ಟರ್ ಬಲ್ಲುವನ್ನು ಆರೋಗ್ಯ ಮಂತ್ರಿಯನ್ನಾಗಿ ಘೋಷಿಸುತ್ತೆ. ಈ ಕತೆ ಸುಂದರವನದ್ದಾಗಿದೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ತನ್ನ ಜೀವನವನ್ನ ಸಾಗಿಸ್ತಾ ಇದ್ವು. ಅದೇ ಊರಿನಲ್ಲಿ ಒಂದು ಸಿಂಹ ಇತ್ತು. ಕಾಡಿನ ರಾಜನಾಗಿತ್ತು. ಇದರ ಹವಾ ಪೂರ್ತಿ ಕಾಡಿನಲ್ಲಿತ್ತು. ಈ ಸಿಂಹ ಬಹಳ ಭಯಾನಕವಾಗಿತ್ತು. ಪ್ರತಿ 2 ದಿನಕ್ಕೊಮ್ಮೆ ಯಾವುದಾದರೂ ಪ್ರಾಣಿಗಳನ್ನು ತನ್ನ ಶಿಕಾರಿಯನ್ನಾಗಿ ಮಾಡ್ಕೊಳ್ತಿತ್ತು. ಇದರಿಂದ ತನ್ನ ಹಸಿವನ್ನ ನೀಗಿಸ್ತಿತ್ತು. ಈ ಸಿಂಹನ ಆರ್ಭಟದಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ತುಂಬಾ ತೊಂದರೆಯಲ್ಲಿದ್ವು. ಒಂದಿನ ಅದೇ ಸಿಂಹ ಕಾಡಿನ ಒಂದು ಜಿಂಕೆಯನ್ನು ತನ್ನ ಹಸಿವನ್ನು ನೀಗಿಸ್ಕೊಳ್ಳೋಕೆ ಶಿಕಾರಿ ಮಾಡ್ತು. ಇದೆಲ್ಲವನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಸಿಟ್ಟು ಬಂದಿತ್ತು. ಎಲ್ಲರ ಮನದಲ್ಲೂ ಈ ಸಿಂಹನನ್ನು ನೋಡಿ ಬಹಳ ಭಯದಿಂದ ಇರುವಂತಾಯಿತು. ಈ ಸಿಂಹನ ಭಯದಿಂದ ಕಾಡಿನ ಯಾವುದೇ ಪ್ರಾಣಿಗಳು ನಿರ್ಭಯವಾಗಿ ಓಡಾಡುವ ಹಾಗಿರ್ಲಿಲ್ಲ. ಒಂದಿನ ಕಾಡಿನ ಎಲ್ಲ ನಿವಾಸಿಗಳು ಸೇರ್ಕೊಂಡು ಕಾಡಿನ ಒಂದು ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಗೆಳೆಯರೇ, ಈ ಸಿಂಹ ನಮ್ಮನ್ನು ಬದುಕಲು ಬಿಡುತ್ತಾ ಇಲ್ಲ. ಖಂಡಿತ ಪ್ರತಿದಿನ ಅವನು ಕಾಡಿಗೆ ಬರ್ತಾನೆ, ಒಂದು ಪ್ರಾಣಿಯನ್ನ ತಿಂದು ಮುಗಿಸ್ತಾನೆ. ಒಂದೊಮ್ಮೆ ಇದೇ ರೀತಿ ನಡೆದ್ರೆ ಮುಂದೊಂದು ದಿನ ಆ ಸಿಂಹ ನಮ್ಮೆಲ್ಲರನ್ನ ತಿಂದು ಈ ಕಾಡನ್ನ ಮುಗಿಸಿ ಬಿಡ್ತಾನೆ. ಮೊಲ ಹೇಳಿದ್ದು ನಿಜವಾಗಿದೆ. ಆ ಸಿಂಹ ತುಂಬಾ ಅಪಾಯಕಾರಿ ಸಿಂಹವಾಗಿದೆ. ಅವನು ಯಾರನ್ನು ಕೊಲ್ಬೇಕೆಂದು ಒಂದ್ಸಲ ತೀರ್ಮಾನ ಮಾಡ್ತಾನೋ ಅವನನ್ನ ಕೊಂದು ಮುಗಿಸಿಯೇ ಸಮಾಧಾನ ಪಡ್ಕೊಳ್ತಾನೆ. ಆ ಸಿಂಹ ನನ್ನ ತಂಗಿಯನ್ನ ತಿಂದು ಬಿಡ್ತು.
ನಾನಿನ್ನ ಒಂದ್ ಕ್ಷಣನೂ ಈ ಕಾಡಿನಲ್ಲಿ ಇರೋದಿಲ್ಲ. ನಾನು ಈ ಕಾಡನ್ನು ಬಿಟ್ಟು ಹೊರಟು ಹೋಗ್ತಿದ್ದೀನಿ. ನಾನು ಕೂಡ ಈ ಕಾಡು ಬಿಟ್ಟು ಹೋಗ್ತೇನೆ. ಅರೆ ಅಣ್ಣ, ಜಾನ್ ಹೇ ತೋ ಜಹಾನ್ ಹೇ. ಇಲ್ಲಿದ್ಕೊಂಡು ನಮ್ಮ ಜೀವನವನ್ನು ಅಪಾಯ ಕೊಡುವುದರಿಂದ ಒಳ್ಳಿತು ನಾನು ಬೇರೆ ಕಡೆ ಹೋಗಿ ನನ್ನ ಜೀವನ ಸುಖಮಯವಾಗಿ ಜೀವಿಸಬಹುದು. ನಾವೆಲ್ಲರೂ ಈ ಕಾಡು ಬಿಟ್ಟು ಬಿಡೋಣ. ನಮ್ಗೆ ಆ ಸಿಂಹದ ಜೊತೆ ಜೀವಿಸೋದು ಬೇಕಿಲ್ಲ. ನಮಗೂ ನಮ್ಮ ಪ್ರಾಣದ ಆಸೆ ಇದೆ. ಅರೆ ಕಾಡಿನ ಎಲ್ರೂ ನೀವು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ರೆ ನಾವಿಲ್ಲಿ ಪಕ್ಷಿಗಳು ಮಾತ್ರ ಉಳ್ಕೊಂಡು ಏನ್ ಮಾಡೋದು? ಈ ಕಾಡಲ್ಲಿ ಖುಷಿನೇ ಇಲ್ಲ ಅಂದ್ಮೇಲೆ ಈ ಪಕ್ಷಿಗಳು ಕುತ್ಕೊಂಡು ಏನ್ ಮಾಡೋದು? ನಾವಿಲ್ಲಿ ನಾವು ನಿಮ್ ಜೊತೆ ಬರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ. ಎಲ್ಲಾ ಪ್ರಾಣಿಗಳು ಕೂಡ ಆ ಸಿಂಹನ ಭಯದಿಂದ ಕಾಡನ್ನು ಬಿಟ್ಟು ಹೋಗೋಕೆ ನಿರ್ಧರಿಸ್ತವೆ. ಆಗ ಅಲ್ಲಿಗೆ ಒಂದು ಇಲಿ ಬರುತ್ತೆ. ಅದು ಇದೇ ಕಾಡಿನಲ್ಲಿ ವಾಸವಾಗಿರುತ್ತೆ. ಅದು ಬಹಳ ಚುರುಕಾದ ಇಲಿಯಾಗಿತ್ತು. ಇದೇನ್ ಮಾಡ್ತಿದ್ದೀರಿ ಕಾಡು ಪ್ರಾಣಿಗಳೇ? ಈ ಕಾಡು ನಮ್ಮೆಲ್ಲರದ್ದು. ಇದನ್ನು ನಾವು ತುಂಬಾ ಪ್ರೀತಿಯಿಂದ ರಕ್ಷಿಸಿದ್ದೇವೆ. ಎಷ್ಟು ಪರಿಶ್ರಮ ಪಟ್ಟು ನಾವು ಈ ಕಾಡನ್ನು ಬೆಳೆಸಿದ್ದೇವೆ. ಈಗ ನೀವು ಒಬ್ಬ ಸಿಂಹದ ಭಯದಿಂದ ಕಾಡನ್ನು ಬಿಟ್ಟು ಹೋಗೋ ಮಾತನಾಡ್ತಿದ್ದೀರಾ? ಮತ್ತೇನ್ ಮಾಡೋದಣ್ಣ? ಇಲ್ಲೇ ಕುಳಿತುಕೊಂಡು ಆ ಸಿಂಹದ ತುತ್ತಾಗ್ಬೇಕೇನೋ? ಸುಮ್ಮನೆ ನಮ್ಮ ಜೀವನ ಮುಗಿಸ್ಕೊಳ್ಬೇಕಾ? ಮೊಲ ಅಣ್ಣ, ಭಯ ಪಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಬದುಕೋದಾದ್ರೆ ಗೌರವದಿಂದ ಬದುಕಿ. ಮೃತ್ಯುವಿನ ಭಯದಲ್ಲಿ ಬದುಕೋದು ಕೂಡ ಒಂದು ಜೀವನವೇನು? ಅರೆ ಇಲಿ, ಅದು ಸಿಂಹವಾಗಿದೆ. ಸಿಂಹ ಹಾಗೆ ತುಂಬಾ ಅಪಾಯಕಾರಿಯಾಗಿದೆ. ನಾನು ನಿಮಗೆ ಭರವಸೆ ನೀಡ್ತೇನೆ, ಆದಷ್ಟು ಬೇಗ ಆ ಸಿಂಹ ಈ ಕಾಡನ್ನ ಬಿಟ್ಟು ಹೋಗುತ್ತೆ. ಒಂದೊಮ್ಮೆ ಹೋಗದೇ ಇದ್ರೆ ಮತ್ತೆಂದೂ ಯಾವುದೇ ಪ್ರಾಣಿಗಳ ಶಿಕಾರಿ ಮಾಡೋದಿಲ್ಲ. ಆದ್ರೂ ಅದು ಹೇಗೆ ಸಾಧ್ಯ ಅಣ್ಣ? ಅದೆಲ್ಲ ನೀವು ನನ್ನ ಮೇಲೆ ಬಿಟ್ಟು ಬಿಡಿ. ನೀವು ನೋಡ್ತಾ ಇರಿ ನಾನು ಆ ಸಿಂಹವನ್ನ ಹೇಗೆ ಮೂರ್ಖನಾಗಿಸ್ತೇನೆಂದು. ಓಯ್ ಇಲಿ, ಬಾಯಿ ಮುಚ್ಕೊಳ್ಳು. ನಾವಿಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಾಣಿಗಳು ಆ ಸಿಂಹದ ಕೂದಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಮತ್ತೆ ನೀನು ಇಷ್ಟು ಚಿಕ್ಕವನಾಗಿದ್ಕೊಂಡು ಸಿಂಹಕ್ಕೆ ಪಾಠ ಕಲಿಸೋ ಮಾತನಾಡ್ತಿದ್ದೀಯಾ? ಅರೆ, ಅವನು ನಿನ್ನನ್ನು ಒಂದೇ ತುತ್ತಿನಲ್ಲಿ ಹೇಗೆ ತಿಂದ್ಬಿಡ್ತಾನೋ ಯಾರಿಗೂ ತಿಳಿಯೋಕ್ಕೂ ಸಾಧ್ಯವಿಲ್ಲ. ನಾನು ಸಣ್ಣವನು, ಈ ವಿಷಯ ಒಪ್ಪಿಕೊಳ್ತೇನೆ. ಆದ್ರೆ ಕೆಲವೊಮ್ಮೆ ಛೋಟಾ ಪಟಾಕ ಬಿ ಬಡಾ ಧಮಾಕ ಕರ್ ದೇತಾ ಹೈ. ನೀವು ನೋಡ್ತಾ ಇರಿ ನನ್ನ ಚಮತ್ಕಾರ. ಇಷ್ಟು ಹೇಳಿ ಇಲಿ ಓಡುತ್ತಾ ಸಿಂಹ ಇರುವಂತಹ ಗುಹೆಗೆ ಹೋಗುತ್ತೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ಆ ಇಲಿಯನ್ನು ನೋಡುತ್ತಾ ಇದ್ದಾವೆ. ಇವನು ಸಾಯ್ತಾನೆ, ಸುಮ್ಮನೆ ಹೀರೋಗಿರಿ ತೋರಿಸಿ ಪ್ರಾಣ ಕಳ್ಕೋತಾನೆ. ಅರೆ, ಇವನಿಗೆ ತಿಳಿದಿಲ್ಲ ಇವನು ಯಾರ ಗುಹೆಗೆ ಹೋಗ್ತಿದ್ದಾನೆಂದು. ಅರೆ, ಅವನು ಕಾಡಿನ ರಾಜ ಸಿಂಹವಾಗಿದೆ. ಸಿಂಹ ಅವನ ಎದುರುಗಡೆ ನಿಲ್ಲಲು ದೊಡ್ಡ ದೊಡ್ಡ ಪ್ರಾಣಿಗಳು ಹೆದರ್ಕೊಳ್ತಾರೆ. ಅಂದ್ಮೇಲೆ ಇಷ್ಟು ಸಣ್ಣ ಇಲಿ ಇವನೇನು ಮಾಡಿ ಅನು ಸಿಂಹಕ್ಕೆ? ಇಲ್ಲಿ ಎಲ್ಲಾ ಪ್ರಾಣಿಗಳು ಭಯದಿಂದ ಇದ್ದವು. ಆಗ ಇಲಿ ಸಿಂಹದ ಗುಹೆಯಿಂದ ನಿಧಾನವಾಗಿ ಹೋಗ್ತಾ ಇರುತ್ತೆ. ಒಳಗೆ ಸಿಂಹ ಗಾಢ ನಿದ್ರೆಯಲ್ಲಿ ಮಲಗಿರುತ್ತೆ. ಇದನ್ನೋಡಿ ಇಲಿಗೆ ಹೆದರಿಕೆ ಆಗುತ್ತೆ. ಅರೆ ಬಾಪ್ರೆ, ಕಾಡು ಪ್ರಾಣಿಗಳ ನಡುವೆ ಹೀರೋ ಆಗಿ ಇಲ್ಲಿ ತನಕ ಬಂದ್ಬಿಟ್ಟೆ. ಆದ್ರೆ ಈಗ ಈ ಅಪಾಯಕಾರಿ ಸಿಂಹವನ್ನ ಹೇಗೆ ಎದುರಿಸೋದು? ಅರೆ, ಇವನ ಹಲ್ಲು ಎಷ್ಟು ಅಪಾಯಕಾರಿಯಾಗಿದೆ. ಇವನ ಹಲ್ಲು ಒಂದೇ ಪೆಟ್ಟಿನಲ್ಲಿ ನನ್ನನ್ನ 2 ತುಂಡು ಮಾಡಿಬಿಡ್ಬಹುದು. ಆಗ ಇಲಿಯ ಕಾಲು ಸಿಂಹನ ಕಾಲಿಗೆ ತಾಗುತ್ತೆ. ಆಗ ಸಿಂಹ ಎಚ್ಚರವಾಗುತ್ತೆ. ಯಾರು ನೀನು? ಎಲ್ಲಿಗೆ ಯಾಕೆ ಬಂದೆ? ಅಣ್ಣ ಅಣ್ಣ, ನಾನೊಂದು ಇಲಿ ಅಣ್ಣ. ಅಬೇ ಅಣ್ಣನ ತಮ್ಮ, ಬೇಗ ಹೇಳು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಾಂದ್ರೆ ನಿನ್ನನ್ನು ಕೊಲ್ಲಲು ನನ್ಗೆ ತುಂಬಾ ಮಜಾ ಆಗ್ಬಹುದು. ಅರೆ ಬೇಡ ಬೇಡ ಅಣ್ಣ, ನನ್ನನ್ನು ಕೊಲ್ಬೇಡಿ ಅಣ್ಣ. ಅದೇನಂದ್ರೆ ನಾನಿಲ್ಲಿಗೆ ನಿಮ್ಗೆ ಸಹಾಯ ಮಾಡಲು ಬಂದಿದ್ದೆ. ನೀನಿಷ್ಟು ಸಣ್ಣ ಇಲಿ, ನೀನು ನನ್ನ ಸಹಾಯಕ್ಕೆ ಬಂದಿದ್ದೀಯಾ? ಅರೆ, ನಾನು ಸಿಂಹ, ಈ ಕಾಡಿನ ರಾಜ. ನಾನು ನನ್ನಿಂದ ಇಡೀ ಕಾಡು ಪ್ರಾಣಿಗಳು ಹೆದರ್ತಾರೆ. ಮತ್ತೆ ನೀನು ನನ್ಗೆ ಸಹಾಯ ಮಾಡೋಕೆ ಬಂದಿದ್ದೀಯಾ? ಅರೆ ಸಿಂಹಣ್ಣ, ಯಾವ ವಿಷಯ ನಾನು ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಲ್ವಾ, ಅದನ್ನ ಕೇಳಿ ನಿಮ್ಗೆ ಪ್ರಜ್ಞೆ ತಪ್ಪಬಹುದು.
ನಿಮ್ಮ ಕಾಲಿನ ಕೆಳಗಿನ ನೆಲ ಜಾರಿ ಹೋಗಬಹುದು. ಹೌದಾ? ಅಂತ ವಿಷಯ ಏನದು? ನಾನು ಸ್ವಲ್ಪ ಸಮಯದ ಮುಂಚೆ ಕಾಡಿನಲ್ಲಿ ಬೇಟೆಗಾರರನ್ನು ಕಂಡೆ. ಹಾಗೆ ಅವರು ಈ ಕಾಡಿನ ಎಲ್ಲ ಮರ, ಎಲ್ಲ ಜಾಗ, ಎಲ್ಲ ಕೆರೆ ಕಾಲುವೆ ಮತ್ತೆ ಎಲ್ಲ ಎಲೆಗಳ ಮೇಲೆ ಒಂದು ವಿಚಿತ್ರ ಔಷಧಿ ಹಾಕ್ತಿದ್ದಾರೆ. ಅದನ್ನು ತಿನ್ನೋದ್ರಿಂದ ಈ ಕಾಡಿನ ಪಕ್ಷಿ ಮತ್ತು ಪ್ರಾಣಿಗಳು ಮೂರ್ಛೆ ಹೋಗಬಹುದು. ಅದಾದ ನಂತರ ಆ ಬೇಟೆಗಾರರು ಅದೆಲ್ಲವನ್ನು ತಮ್ಮೊಂದಿಗೆ ಒಂದು ಪಂಜರದಲ್ಲಿಟ್ಟುಕೊಂಡು ತೆಗೆದುಕೊಂಡು ಹೋಗ್ತಾರೆ. ನೀನ್ ಹೇಳೋದು ಸತ್ಯವೇನೋ ಇಲ್ಲಿ? ಹಾ, ಇದೆಲ್ಲ ನಾನು ನನ್ನ ಕಿವಿಯಲ್ಲಿ ಕೇಳಿದೆ ಮತ್ತು ಕಣ್ಣಾರೆ ನೋಡಿದೆ ಸಿಂಹಣ್ಣ. ಅದಕ್ಕಾಗಿಯೇ ಈ ವಿಷಯ ತಿಳಿಸಲು ನಾನು ನಿಂಬಳಿ ಬಂದಿದ್ದೇನೆ. ಯಾಕೆಂದ್ರೆ ನೀವೇ ನಮ್ಮ ಕಾಡಿನ ಅಸಲಿ ಗೌರವ. ಒಂದ್ ವೇಳೆ ನೀವು ತಪ್ಪಿ ಎಲ್ಲಾದರೂ ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನು ತಿಂದ್ರೆ ಆಗ ಅವುಗಳ ಶರೀರದಲ್ಲಿರುವ ಔಷಧಿ ನಿಮ್ ಶರೀರದೊಳಗೂ ಹೋಗ್ಬಹುದು, ಮತ್ತೆ ನೀವು ಸಹ ಮೂರ್ಛೆ ಹೋಗ್ಬಹುದು. ಆ ಬಳಿಕ ಬೇಟೆಗಾರರು ನಿಮ್ಮನ್ನು ಪಂಜರದಲ್ಲಿಟ್ಟುಕೊಂಡು ತೆಗೆದುಕೊಂಡು ಹೋಗ್ಬಹುದು. ಏನು? ಇಲ್ಲ, ನನ್ಗೆ ಪಂಜರದಲ್ಲಿ ಬಂದಿಯಾಗ್ಲಿಕ್ಕಿಲ್ಲ. ಅರೆ ಬಾಪ್ರೆ, ಇದ್ಯಾವ ರೀತಿಯ ತೊಂದರೆ ಬಂತು ಕಾಡಿನಲ್ಲಿ? ಅರೆ ಸಿಂಹಣ್ಣ, ನಾನು ಬೆಳಗಿನಿಂದ ಏನು ತಿನ್ನದೆ ತಿರುಗಾಡ್ತಾ ಇದ್ದೇನೆ. ನಾನು ಬೆಳಗಿನಿಂದ ನೀರೂ ಸಹ ಕುಡಿದಿಲ್ಲ. ಒಂದೊಮ್ಮೆ ಆ ಔಷಧಿ ನನ್ನ ಶರೀರದೊಳಗೆ ಹೋಗಿ ನಾನು ಮೂರ್ಛಿತನಾದ್ರೆ ನನ್ನನ್ನು ಆ ಬೇಟೆಗಾರರು ಹಿಡಿದುಕೊಂಡು ಹೋಗ್ತಾರಲ್ವಾ. ಅದಕ್ಕಾಗಿ ಈ ವಿಷಯ ನಾನೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಈ ಕಾಡನ್ನು ಬಿಟ್ಟು ಹೋಗ್ತಿದ್ದಾರೆ. ಹಾಗಾಗಿ ನಾನು ಹೋಗ್ತಿದ್ದೇನೆ. ನೀವು ಇಲ್ಲಿಂದ ಹೊರಟು ಬಿಡಿ ಸಿಂಹಣ್ಣ. ಇಲ್ಲಾಂದ್ರೆ ಸುಮ್ಮನೆ ಏನೋ ಮಾಡಲು ಹೋಗಿ ನೀವು ಆ ಬೇಟೆಗಾರರ ಪಂಜರದಲ್ಲಿ ಕೈದಿ ಆಗಬಹುದು. ನಾನಂತೂ ಹೋಗ್ತಿದ್ದೇನೆ. ಇಷ್ಟು ಹೇಳಿ ಆ ಚಾಲಾಕಾದ ಇಲಿ ನೆಕ್ಕೊಂಡು ಹೋಗಿ ಗುಹೆಯ ಹೊರಗಡೆ ಹೋಗಿ ಕತ್ ಕೂತ್ಕೊಳ್ಳುತ್ತೆ. ಮತ್ತೆ ಸಿಂಹನ ಮಾತನ್ನು ಕೇಳಿಸ್ಕೊಳ್ಳುತ್ತೆ. ಅರೆ ಬಾಪ್ರೆ, ಈ ಇಲಿ ನನ್ನನ್ನು ತೊಂದರೆಗೆ ಸಿಲುಕಿಸಿ ಹೋಯಿತು. ಇಲ್ಲ ಇಲ್ಲ, ನಾನು ಈ ಕಾಡನ್ನು ಬಿಟ್ಟು ಹೋಗ್ತೇನೆ. ನಾನಿನ್ನು ಈ ಕಾಡಿನಲ್ಲಿ ಇರಲು ಸಾಧ್ಯವೇ ಇಲ್ಲ ಮುಂದೆಂದು. ಅರೆ ಭಾಯಿ, ಜಾನ್ ಹೇ ತೋ ಜಹಾನ್ ಹೇ. ನಾನೀಗ್ಲೇ ಕಾಡಿನಿಂದ ಹೊರಡ್ತೇನೆ. ಇದನ್ ಕೇಳಿದ್ಮೇಲೆ ಸಿಂಹನಿಗೆ ಬೇಜಾರಾಗಿ ಆ ಗುಹೆಯನ್ನು ಬಿಟ್ಟು ಈ ಕಾಡನ್ನು ಬಿಟ್ಟು ಅಲ್ಲಿಂದ ಹೊರಟೋಗುತ್ತೆ. ಕಾಡಿನ ಈ ಎಲ್ಲಾ ಪಕ್ಷಿಗಳು ಪ್ರಾಣಿಗಳು ಸಿಂಹ ಕಾಡಿನಿಂದ ಹೊರಟೋಗ್ತಿರುವುದನ್ನು ನೋಡಿ ಈ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಅರೆ ವಾ ಇಲಿಯಣ್ಣ, ಒಪ್ಪಿಕೊಂಡೆ ನಿಮ್ಮನ್ನ. ಕೊನೆಗೂ ನೀವು ಆ ಸಿಂಹವನ್ನ ಕಾಡಿನಿಂದ ಹೊರಗೆ ಓಡಿಸಿಯೇ ಬಿಟ್ರಿ. ನಾನು ಹೇಳಿದ್ದೇನಲ್ಲ, ಈ ಚತುರ ಇಲಿಯ ಎದುರು ಆ ಮೂರ್ಖ ಸಿಂಹ ನಿಲ್ಲೋಕೆ ಸಾಧ್ಯವಿಲ್ಲವೆಂದು. ನೋಡಿದ್ರಾ ಹೇಗೆ ನಾನು ನನ್ನ ಚತುರತೆಯಿಂದ ಆ ಸಿಂಹವನ್ನ ಮೂರ್ಖನಾಗಿಸಿದೆ. ಇಲಿಯ ಈ ಚಾಲಾಕಿನಿಂದ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಮತ್ತೆ ಖುಷಿಯಿಂದ ಇರ್ತಾರೆ. ಇದರ ನಂತರ ಕಾಡಿನ ಎಲ್ಲಾ ಪ್ರಾಣಿಗಳು ಮೊದಲಿನ ಹಾಗೆ ಖುಷಿಯಿಂದ ಸಂತೋಷದಿಂದ ಇರ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.